ಗ್ರೇಪ್ ಏರಿಯಾ ಕರ್ನಾಟಕದಾಗ ಬಿಜಾಪುರ ಡಿಸ್ಟಿಕ್ ಏನಾಗಿದೆ ಪ್ರತಿ ಸಲ ಇನ್ಶೂರೆನ್ಸ್ ನಮ್ಗೆ ತೊಂದರೆ ಆಗ್ಲಿಕ್ಕೆ ಬೆಳಗಾವಿ ಡಿಸ್ಟಿಕ್ ಈಗಾಗಲೇ ಲಾಸ್ಟ್ ಇಯರು ಫಸ್ಟ್ ಅವ್ರಿಗೆ ಸಿಕ್ತು, ಈ ಸಲೂ ಅವ್ರಿಗೆ ಸಿಕ್ಕದ. ಒಂದು ಹೆಕ್ಟ್ರಿಗೆ 1,80,000 ಮಾಡ್ಯಾರ ಅವರು. ನಾನು ತೋಟಗಾರಿಕೆ ಇಲಾಖೆಯವರಿಗೆ ಸಾಕಷ್ಟು ಸಲ ಮಾತಾಡಿದ್ದೀನಿ. ನಾವು ಅವ್ರೇನು ಹೇಳಿದ್ರು, ಆಗಸ್ಟ್ ಲಾಸ್ಟ್ ವೀಕ್ ಹಾಕ್ತೀವಿ ಅಂದರು, ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂದರು. ಪ್ಲಾನ್ ಹಾಕೋತ ಬರಲಾಗಿತ್ತು ಸರ್. ಅಂದರೆ ತೋಟಗಾರಿಕೆ ಇಲಾಖೆಯವರು ಇದನ್ನು ಕೊಟ್ಟಿಲ್ಲ ಅಂತ ಏನು ಟರ್ಮ್ ಶೀಟಾ. ಇನ್ಶೂರೆನ್ಸ್ ಕಂಪ್ನಿ ಅವ್ರು ಏನು ಮಾಡ್ಯಾರ, ಬೆಳಗಾವಿ ಡಿಸ್ಟಿಕ್ಗೆ ಟಾಟಾ ಇನ್ಶೂರೆನ್ಸ್ ಕಂಪ್ನಿ ಇದೆ ಸರ್. ನಮ್ಮದು ಬೇರೆ, ನಮ್ಮದು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪ್ನಿ ಬಾಗಲಕೋಟೆ ಮತ್ತು ಬಿಜಾಪುರ. ಅವರು ಟೆಕ್ನಿಕಲ್ ತೊಂದರೆ ಏನೇ ಇರಲಿ, ಆದ್ರೆ ನಮ್ಗೆ ಭಾಳ ಸಫರ್ ಅದ್ರ ಕೆಟ್ಟ ಬರ ಬಿದ್ದದ, ಟ್ಯಾಂಕರ್ ನೀರು ಹಾಕ್ಯಾರ. ಅಟ್ಲೀಸ್ಟ್ ಕಮರ್ಷಿಯಲ್ ಕ್ರಾಪ ನೀವು ಪರಿಹಾರ ಕೊಡಂಗಿಲ್ಲ ಸರ್. ನಮಗೆ ಇನ್ಶೂರೆನ್ಸ್ರಿ ನಮಗೆ ಸಿಗ್ತಾರೆ ಅನುಕೂಲ ಆಗ್ತದೆ. ಅದಕ್ಕೆ ಏನಾಗ್ಯದ್ರಿ, ಈ ಪ್ರೂನಿಂಗ್ ಸ್ಟಾರ್ಟ್ ಅದ್ರ ಸದ್ಯ. ಈಗ ಪ್ರೂನಿಂಗ್ ಸ್ಟಾರ್ಟ್ ಇರಿದ್ರೆ ರೈತರ ಕೈಗೆ 10 ಪೈಸೆ ರೊಕ್ಕಿಲ್ಲ, ಮತ್ತು ಸಾಲ ಸೋಲ ಮಾಡಬೇಕಾಗ್ತಾರೆ. ಮತ್ತು ಇಳುವರಿ ಹೆಂಗೆ ಬರ್ತದೆ ನೆಕ್ಸ್ಟ್ ಇಯರ್ ನಮ್ಗೆ ಗೊತ್ತೂ ಇಲ್ಲ. ಅದಕ್ಕೆ ಏನಾಗಿದ್ರಿ, ನಮ್ಮ ಬೇಡಿಕೆ ಸ್ವಲ್ಪ ಬ್ರೀಫಾಗಿ ತಾನು ದ್ರಾಕ್ಷಿ ಬೆಳೆ ವಿಮೆ ತುಂಬಿದ ರೈತರಿಗೆ ಅವಧಿ ಮುಗಿದರೂ ಕೂಡ ಹಣ ಸಂದಾಯವಾಗದ ಕುರಿತು ಮೇಲ್ಕಾಣಿಸಿದ ವಿಷಯದ ಕುರಿತು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ನಮ್ಮ ನೆರೆ ಜಿಲ್ಲೆಯಾದ ಬೆಳಗಾವಿ ದ್ರಾಕ್ಷಿ ಬೆಳೆಗಾರರಿಗೆ ಪ್ರತಿ ಹೆಕ್ಟರ್ಗೆ 1,80,000 ರೂಪಾಯಿ ಜಮೆಯಾಗಿರುವುದು. ಹವಾಮಾನ ವಿಜಯಪುರ ಮತ್ತು ಬಾಗಲಕೋಟೆ ಅದೇ ಮಾದರಿಯಲ್ಲಿ ಇರುವುದರಿಂದ ಈ ಜಿಲ್ಲೆಗಳಿಗೆ ಅದೇ ರೀತಿ ಹಣ ಸಂದಾಯವಾಗಬೇಕು. ಸನ್ 20, 23, 24ರ ರೈತರು ವಿಮಾ ತುಂಬಿದ ಹಣ ಜಮಾ ಆಗಬೇಕಾಗಿತ್ತು. ಏಪ್ರಿಲ್ 31ಕ್ಕೆ ವಿಮಾ ಅವಧಿಯ ಮುಕ್ತಾಯವಾಗುತ್ತದೆ. ನಮ್ಮ ಕವರೇಜ್ ಮುಗಿದ್ರೆ ಸರ್ ಏಪ್ರಿಲ್ 31ಕ್ಕೆ. ಏಪ್ರಿಲ್ ಮುಗಿದ ಬಳಿಕ ನೋಡಿರಿ, ಈಗ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಎಂಟರ್ ಆಗ್ತೀವಿ ಸರ್. ಅದಕ್ಕೆ ಇಲ್ಲಿವರೆಗೆ ದ್ರಾಕ್ಷಿ ಬೆಳೆ ತುಂಬಿದ ರೈತರಿಗೆ ಖಾತೆಗೆ ಹಣ ಸಂದಾಯವಾಗಿರುವುದಿಲ್ಲ. ಬೆಳಗಾವಿ ಜಿಲ್ಲೆಯ ದ್ರಾಕ್ಷಿ ವಿಮಾ ಕಂಪನಿಯು ಟಾಟಾ ಇರುವುದರಿಂದ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ದ್ರಾಕ್ಷಿ ವಿಮಾ ಕಂಪನಿಯು ಅಗ್ರಿಕಲ್ಚರ್ ವಿಮಾ ಕಂಪನಿ ಇರುವುದು. ಅದು ಏನೇ ಇರಲಿ, ವಿಮಾ ಅವಧಿ ಮುಗಿದ ತಕ್ಷಣ ರೈತರಿಗೆ ವಿಮೆ ಹಣ ಸಂದಾಯವಾಗಬೇಕಾಗಿತ್ತು, ಆದರೆ ಇಲ್ಲಿವರೆಗೆ ಆಗಿಲ್ಲ. ವಿಮಾ ಕಂಪನಿಯವರ ಕಾರ್ಯಾಲಯವು ಬೆಂಗಳೂರಿನಲ್ಲಿ ಇರುವುದರಿಂದ ಅವರನ್ನು ಸಂಪರ್ಕಿಸಲು ರೈತರಿಗೆ ತೊಂದರೆಯಾಗುತ್ತದೆ. ಅದಕ್ಕಾಗಿ ವಿಮಾ ಕಂಪನಿಯ ಕಾರ್ಯಾಲಯವು ವಿಜಯಪುರ ಜಿಲ್ಲೆಯಲ್ಲಿ ಆಗಬೇಕು. ಅವರನ್ನು ಸಂಪರ್ಕಿಸಲು ರೈತರಿಗೆ ಏನಾಗ್ತಾರೆ ಸರ್, ನೀವು ಆಧಾರ್ ಕಾರ್ಡ್ ಇಲ್ಲ ಅಂತಾರೆ, ಪಾಸ್ಬುಕ್ ಇಲ್ಲ ಅಂತಾರೆ. ಇದು ಭಾಳ ಟೆಕ್ನಿಕಲ್. ಇದ್ರಾಗ 120 ಮಂದಿ ಇನ್ಶೂರೆನ್ಸ್ ತಗೊಳಂಗಿಲ್ಲ ರೀ ಗಾಡಿಗೆ. ಹೆರಾಸ್ಮೆಂಟ್ ಅದೊಂಥರ ರೀ. ಬೆಂಗಳೂರು ಹೆಂಗೆ ಹೋಗಕ್ಕೆ ಹೇಳಿ ಸರ್. ಇಲ್ಲೇ ಒಂದು ಆಫೀಸ್ ಒಂದು ರೂಮ್ ಆಗಿ ಇರಬೇಕು ನಾನು ಹೇಳ್ತೀನಿ. ಅದು ಅಗ್ರಿಕಲ್ಚರ್ ಆಫೀಸರ್ ಒಂದು ರೂಮ್ ಕೂಡ ಏನದ ಸರ್, ಈ ಹಾರ್ಟಿಕಲ್ಚರ್ಗೆ ಲಿಮಿಟೇಷನ್ ಪವರ್ ಅದ. ಶಕೀಲ್ ಅಹಮದ್ ಅವ್ರ ಹತ್ರ ಇದಕ್ಕೆ ಒಬ್ಬ ಜಾಯಿಂಟ್ ಡೈರೆಕ್ಟರ್ ಅದ. ಈ ಇನ್ಶೂರೆನ್ಸ್ ಪಾಲಿಸಿ ಮಾಡೋರು ಅವರು, ಮತ್ತು ಯಾವ್ರಿ ಅಲ್ಲಿ ಶಕೀಲ್ ಅಹಮದ್ ಇದಕ್ಕೆ ಸಪ್ರೇಟ್ ಒಂದು ಅವರ ತೋಟಗಾರಿಕೆ ಇಲಾಖೆ ಒಂದು ವಿಂಗ್ ಮಾಡ್ಯಾರ. ಅವರು ಇವ್ರಿಗೆ ಏನೂ ನಾಲೆಜ್ ಇಲ್ಲ ಸರ್. ಇವರಿಗೆ ಇಲ್ಲಿ ಇಲಾಖೆಯವ್ರು ತುಂಬ ಅಂದಾರೆ, ನಾವು ತುಂಬಿಸ್ಕೋತೀವಿ. ಅಲ್ಲ, ಇದೇ ವಿಂಗಿನಾಗೆ ಮಾಡ್ಲತ್ತಾರ. ಅದು ಏನ್ರೇ ಮಾಡಲಿ, ನನಗೆ ಗೊತ್ತಿಲ್ಲ. ಅದು ನಮಗೆ ವ್ಯವಸ್ಥೆ ಆಗಲ್ಲ. ಈ ಮೇಲೆ ಕಾಣಿಸಿದ ಎಲ್ಲ ವಿಷಯಗಳನ್ನು ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನು ವಿಮಾ ಕಂಪನಿಯು ಹಾಗೂ ತೋಟಗಾರಿಕೆ ಇಲಾಖೆ ನಿರ್ದೇಶಕರ ಜೊತೆ ಮಾತನಾಡಿ ತ್ವರಿತವಾಗಿ ನಮಗೆ ಹಣ ಸಂದಾಯ ಮಾಡುವ ಕುರಿತು ವ್ಯವಸ್ಥೆ ಮಾಡಿ. ಇದು ಒಂದು ಸರ್. ಮೇಡಮ್ ಬಂದಾರಪ್ಪ ಇನ್ನೊಂದು ಸರ್, ದ್ರಾಕ್ಷಿ ಬೆಳೆಗಾರರಿಗೆ 40 ಕೋಟಿ ವಿಮೆ ನಿನ್ನೆ ಪತ್ರಿಕೆ ಇದ್ರಾಗ ಏನು ಹಾಕ್ಯಾರ, ಕೆಲವೊಂದು ವಿಮಾ ಕಂಪ್ನಿ ಹೋಗಿ ನ್ಯೂನತೆ ಅದಾವ್ರು ಸರ್. ಅವರು ಲಾಸ್ಟ್ ಇಯರು ಅವ್ರು ಪರಿಶ್ರಮ ಪಟ್ಟು ಗತಿ ಕುಡಿದು ಮತ್ತು ಮಾಡ್ಕೊಂಡು ಬಂದಾರೆ. ಈಗೂ ಅವರು ಪರಿಶ್ರಮ ಪಟ್ಟು ಮಾಡ್ಕೊಂಡು ಬಂದಾರೆ. ಆ ನ್ಯೂನತೆ ಸರಿಪಡಿಸ್ಬೇಕಾಗಿದೆ. ಫೆದರ್ ಏನು ಮಾಡ್ತಾರೆ, ಇಲ್ಲಿ ಇದು ಹವಾಮಾನ ಇಲ್ಲಿ ಮುಂದೆ ತಗೊಂಡು ಅವ್ನು ಸರಿ ಇದು ತಪ್ಪಾತಾರೆ. ಇದು ಯಾವ ಸೀಮಿನ ಎತ್ತರ ಇದೆ ಈ ಚರ್ಚಣಿ ಏರಿಯಾಕ್ರಿ. ಬರೀ ಹೋದ ಸಲ 22,000 ಸಿಕ್ಕಿಲ್ಲ ಅವ್ರಿಗೆ, ತುಂಬಿದ ಹಣ ಸಿಕ್ಕಿಲ್ಲ ಸರ್. ಅದಕ್ಕೆ ಏನಾಗಿದ್ರಿ, ಇದು ವಿಮೆ ಕುರಿತ ಈಗ ಬೆಳಗಾಂ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೀನಿ. ಅವರು ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಅಲ್ಲಿ ಬೇಗ ಹೇಗೆ ಸಿಗುತ್ತೆ, ಸರಿ ಇಲ್ಲಿ ಏನು ಲೋಪದೋಷಗಳಿದೆ ನಾನು ನೋಡಿಕೊಳ್ತೀನಿ. ಕಂಪನಿ ಬೇರೆ ಬೇರೆ ಇರೋದ್ರಿಂದ ಇವರು ಸ್ವಲ್ಪ ಟಾಟಾ ಕಂಪನಿ ಅವರು ಕರೆಕ್ಟ್ ಟೈಮ್ ಕೊಡ್ತಾರೆ, ಇವರು ಕೊಡ್ತಾ ಇಲ್ಲ ಅಂದ್ರೆ ಕಂಪನಿಯಲ್ಲಿ ಏನೋ ಮಿಸ್ಮ್ಯಾನೇಜ್ಮೆಂಟ್ ಇರಬೇಕು. ನಾನು ಅವ್ರು ಕರೆದು ಈ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮತ್ತೆ ನೀವು ಹೇಳಿದಾಗ ಒಂದು ಆಫೀಸ್ ಇಲ್ಲಿ ಓಪನ್ ಮಾಡಬೇಕು ಸರ್. ಒಂದು ಪ್ರತ್ಯೇಕ ಒಂದು ಮೀಟಿಂಗ್ ಒಂದು ಕರೆದ್ರಿ.